ಇವತ್ತು ಕೇಂದ್ರದ ಬಜೆಟ್ ಮಂಡನೆಯಾಗಿದೆ. ಇಡೀ ಬಜೆಟ್ನ ಹೈಲೈಟ್ ಆದಾಯ ತೆರಿಗೆಯಲ್ಲಿ ಆಗಿರುವ ಬದಲಾವಣೆಗಳು. ಅದರಲ್ಲೂ ಬಡ ಹಾಗೆ ಮಧ್ಯಮ ವರ್ಗದ ಸ್ಯಾಲರಿಡ್ ಸಂಬಳವನ್ನ ಪಡೆಯುವ ವರ್ಗಕ್ಕೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ. ಬರೋಬ್ಬರಿ 12 ಲಕ್ಷದವರೆಗಿನ ವಾರ್ಷಿಕ ಆದಾಯಕ್ಕೆ ಇನ್ನು ಮುಂದೆ ತೆರಿಗೆಯ ಹೊರೆ ಇರೋದಿಲ್ಲ. 12 ಲಕ್ಷದವರೆಗಿನ ವಾರ್ಷಿಕ ಆದಾಯಕ್ಕೆ ಯಾವುದೇ ರೀತಿಯ ತೆರಿಗೆಯನ್ನ ಕಟ್ಟುವ ಗೋಜಿರೋದಿಲ್ಲ. ಆ ಮೂಲಕ ಹೊಸ ತೆರಿಗೆ ಸ್ಲ್ಯಾಬ್ನಿಂದ ಸಾಮಾನ್ಯ ಜನರಿಗೆ ಬಂಪರ್ ಲಾಭವನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ. 12 ಲಕ್ಷದ ಆದಾಯ ಇರುವವರಿಗೆ ಸರಿಸುಮಾರು 71,500 ರೂಪಾಯಿ ತೆರಿಗೆ ಉಳಿತಾಯವಾಗುತ್ತೆ. 13 ಲಕ್ಷ ಆದಾಯ ಇರುವವರಿಗೆ 22,100 ರೂಪಾಯಿ ತೆರಿಗೆ ಉಳಿತಾಯ. 15 ಲಕ್ಷ ಆದಾಯ ಇರುವವರಿಗೆ 32,500 ರೂಪಾಯಿ ತೆರಿಗೆ ಉಳಿತಾಯ. 17 ಲಕ್ಷ ಆದಾಯ ಇರುವವರಿಗೆ 54,600 ರೂಪಾಯಿ. 18 ಲಕ್ಷ ಆದಾಯ ಇರುವವರಿಗೆ 70,000. 22 ಲಕ್ಷ ಆದಾಯ ಇರುವವರಿಗೆ ಬರೋಬ್ಬರಿ 1,100,000 ರೂಪಾಯಿ ತೆರಿಗೆ ಉಳಿತಾಯ. 25 ಲಕ್ಷ ಆದಾಯ ಇರುವವರಿಗೆ 1,14,400 ರೂಪಾಯಿ ವಾರ್ಷಿಕ ತೆರಿಗೆ ಉಳಿತಾಯ. ಅಲ್ಲಿಗೆ ಮಧ್ಯಮ ವರ್ಗದ ಜನರ ಕೈಗೆ ಹಣವನ್ನ ಉಳಿಸಿ ಆ ಮೂಲಕ ಹಣವನ್ನ ಮಾರುಕಟ್ಟೆಯಲ್ಲಿ ಖರ್ಚು ಮಾಡುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಇವತ್ತಿನ ಬಜೆಟ್ನ ಮೂಲಕ ಮಾಡಲಾಗಿದೆ. ಇನ್ನು ಸಿಂಪಲ್ ಆಗಿ ಎಷ್ಟು ಸಂಬಳ ಇರುವವರಿಗೆ ಎಷ್ಟು ಟ್ಯಾಕ್ಸ್ ಈ ಹಿಂದೆ ಕಟ್ಟಬೇಕಾಗಿತ್ತು, ಈಗಿನ ಟ್ಯಾಕ್ಸ್ ಎಷ್ಟು, ಅಲ್ಲಿಗೆ ಉಳಿತಾಯ ಎಷ್ಟಾಗುತ್ತೆ ಅನ್ನೋದನ್ನ ಈ ನಂಬರ್ಸ್ಗಳ ಮೂಲಕ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈ ಹಿಂದೆ 17 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ದವರಿಗೆ ಬರೋಬ್ಬರಿ 2 ಲಕ್ಷದವರೆಗೂ ತೆರಿಗೆಯನ್ನ ಕಟ್ಟುವ ಅನಿವಾರ್ಯತೆ ಇತ್ತು. ಇದೀಗ ಹೊಸ ಟ್ಯಾಕ್ಸ್ ನ ನಿಯಮಗಳು ಅಪ್ಲೈ ಆದ ನಂತರದಲ್ಲಿ 1,40,000 ವಾರ್ಷಿಕ ಆದಾಯ ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಅಲ್ಲಿಗೆ ಬರೋಬ್ಬರಿ 60,000 ರೂಪಾಯಿ ಉಳಿತಾಯ 17 ಲಕ್ಷದ ಆದಾಯ ವಾರ್ಷಿಕ ಇರುವವರಿಗೆ. ಅದೇ 18 ಲಕ್ಷ ಆದಾಯ ಇರುವವರು, ಸಂಬಳ ಇರುವವರು 2,30,000 ರೂಪಾಯಿಯನ್ನ ವಾರ್ಷಿಕ ತೆರಿಗೆಯಾಗಿ ಪಾವತಿಯನ್ನು ಮಾಡಬೇಕಾಗಿತ್ತು. ಆದರೆ ಇವತ್ತಿನಿಂದ ಆಗ್ತಾ ಇರುವ ಬದಲಾವಣೆಯಿಂದಾಗಿ 1,60,000 ರೂಪಾಯಿ ಇಳಿಕೆ ಆಗುತ್ತೆ ಅವರ ಟ್ಯಾಕ್ಸೇಷನ್ ಅಮೌಂಟ್. ಅಲ್ಲಿಗೆ 70,000 ರೂಪಾಯಿ ಹಣದ ಉಳಿತಾಯ ವಾರ್ಷಿಕವಾಗಿ ಅವ್ರಿಗೆ ಆಗೋದಿದೆ. 19 ಲಕ್ಷ ಇದ್ದವರಿಗೆ ಹಿಂದಿನ ಟ್ಯಾಕ್ಸ್ 2,60,000 ರೂಪಾಯಿ, ಈಗ 1,80,000, ಅಲ್ಲಿಗೆ 80,000 ರೂಪಾಯಿ ಕೈಯಲ್ಲಿ ಉಳಿತಾಯವಾಗುತ್ತೆ. ಇನ್ನು 20 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ದವರಿಗೆ ಹಿಂದಿನ ಟ್ಯಾಕ್ಸ್ನ ಅನ್ವಯ 2,90,000 ರೂಪಾಯಿವರೆಗೂ ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು. ಇದೀಗ 2 ಲಕ್ಷ, ಅಲ್ಲಿಗೆ 90,000 ರೂಪಾಯಿ ಅವರ ಕೈಯಲ್ಲಿ ಉಳಿಯುತ್ತೆ. ಹಣವನ್ನು ಕೈಯಲ್ಲಿ ಉಳಿಸಿ ಸೇವ್ ಮಾಡಿ ಇಲ್ಲ ಮಾರ್ಕೆಟಲ್ಲಿ ಖರ್ಚು ಮಾಡಿ ಆ ಮೂಲಕ ಮಾರ್ಕೆಟ್ನ ಇನ್ಫ್ಲೋ ಹೆಚ್ಚು ಮಾಡುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಇವತ್ತು ಕೇಂದ್ರದ ಬಜೆಟ್ ಮಂಡನೆಯಾಗಿದೆ. ಇಡೀ ಬಜೆಟ್ನ ಹೈಲೈಟ್ ಆದಾಯ ತೆರಿಗೆಯಲ್ಲಿ ಆಗಿರುವ ಬದಲಾವಣೆಗಳು. ಅದರಲ್ಲೂ ಬಡ ಹಾಗೆ ಮಧ್ಯಮ ವರ್ಗದ ಸ್ಯಾಲರಿಡ್ ಸಂಬಳವನ್ನ ಪಡೆಯುವ ವರ್ಗಕ್ಕೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ. ಬರೋಬ್ಬರಿ 12 ಲಕ್ಷದವರೆಗಿನ ವಾರ್ಷಿಕ ಆದಾಯಕ್ಕೆ ಇನ್ನು ಮುಂದೆ ತೆರಿಗೆಯ ಹೊರೆ ಇರೋದಿಲ್ಲ. 12 ಲಕ್ಷದವರೆಗಿನ ವಾರ್ಷಿಕ ಆದಾಯಕ್ಕೆ ಯಾವುದೇ ರೀತಿಯ ತೆರಿಗೆಯನ್ನ ಕಟ್ಟುವ ಗೋಜಿರೋದಿಲ್ಲ. ಆ ಮೂಲಕ ಹೊಸ ತೆರಿಗೆ ಸ್ಲ್ಯಾಬ್ನಿಂದ ಸಾಮಾನ್ಯ ಜನರಿಗೆ ಬಂಪರ್ ಲಾಭವನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ. 12 ಲಕ್ಷದ ಆದಾಯ ಇರುವವರಿಗೆ ಸರಿಸುಮಾರು 71,500 ರೂಪಾಯಿ ತೆರಿಗೆ ಉಳಿತಾಯವಾಗುತ್ತೆ. 13 ಲಕ್ಷ ಆದಾಯ ಇರುವವರಿಗೆ 22,100 ರೂಪಾಯಿ ತೆರಿಗೆ ಉಳಿತಾಯ. 15 ಲಕ್ಷ ಆದಾಯ ಇರುವವರಿಗೆ 32,500 ರೂಪಾಯಿ ತೆರಿಗೆ ಉಳಿತಾಯ. 17 ಲಕ್ಷ ಆದಾಯ ಇರುವವರಿಗೆ 54,600 ರೂಪಾಯಿ. 18 ಲಕ್ಷ ಆದಾಯ ಇರುವವರಿಗೆ 70,000. 22 ಲಕ್ಷ ಆದಾಯ ಇರುವವರಿಗೆ ಬರೋಬ್ಬರಿ 1,100,000 ರೂಪಾಯಿ ತೆರಿಗೆ ಉಳಿತಾಯ. 25 ಲಕ್ಷ ಆದಾಯ ಇರುವವರಿಗೆ
1,14,400 ರೂಪಾಯಿ ವಾರ್ಷಿಕ ತೆರಿಗೆ ಉಳಿತಾಯ. ಅಲ್ಲಿಗೆ ಮಧ್ಯಮ ವರ್ಗದ ಜನರ ಕೈಗೆ ಹಣವನ್ನು ಉಳಿಸಿ ಆ ಮೂಲಕ ಹಣವನ್ನು ಮಾರುಕಟ್ಟೆಯಲ್ಲಿ ಖರ್ಚು ಮಾಡುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಇವತ್ತಿನ ಬಜೆಟ್ನ ಮೂಲಕ ಮಾಡಲಾಗಿದೆ. ಇನ್ನು ಸಿಂಪಲ್ ಆಗಿ ಎಷ್ಟು ಸಂಬಳ ಇರುವವರಿಗೆ ಎಷ್ಟು ಟ್ಯಾಕ್ಸ್ ಈ ಹಿಂದೆ ಕಟ್ಟಬೇಕಾಗಿತ್ತು, ಈಗಿನ ಟ್ಯಾಕ್ಸ್ ಎಷ್ಟು, ಅಲ್ಲಿಗೆ ಉಳಿತಾಯ ಎಷ್ಟಾಗುತ್ತೆ ಅನ್ನೋದನ್ನ ಈ ನಂಬರ್ಸ್ಗಳ ಮೂಲಕ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈ ಹಿಂದೆ 17 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ದವರಿಗೆ ಬರೋಬ್ಬರಿ 2 ಲಕ್ಷದವರೆಗೂ ತೆರಿಗೆಯನ್ನ ಕಟ್ಟುವ ಅನಿವಾರ್ಯತೆ ಇತ್ತು. ಇದೀಗ ಹೊಸ ಟ್ಯಾಕ್ಸ್ ನ ನಿಯಮಗಳು ಅಪ್ಲೈ ಆದ ನಂತರದಲ್ಲಿ 1,40,000 ವಾರ್ಷಿಕ ಆದಾಯ ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಅಲ್ಲಿಗೆ ಬರೋಬ್ಬರಿ 60,000 ರೂಪಾಯಿ ಉಳಿತಾಯ 17 ಲಕ್ಷದ ಆದಾಯ ವಾರ್ಷಿಕ ಇರುವವರಿಗೆ. ಅದೇ 18 ಲಕ್ಷ ಆದಾಯ ಇರುವವರು, ಸಂಬಳ ಇರುವವರು 2,30,000 ರೂಪಾಯಿಯನ್ನ ವಾರ್ಷಿಕ ತೆರಿಗೆಯಾಗಿ ಪಾವತಿಯನ್ನು ಮಾಡಬೇಕಾಗಿತ್ತು. ಆದರೆ ಇವತ್ತಿನಿಂದ ಆಗ್ತಾ ಇರುವ ಬದಲಾವಣೆಯಿಂದಾಗಿ 1,60,000 ರೂಪಾಯಿ ಇಳಿಕೆ ಆಗುತ್ತೆ ಅವರ ಟ್ಯಾಕ್ಸೇಷನ್ ಅಮೌಂಟ್. ಅಲ್ಲಿಗೆ 70,000 ರೂಪಾಯಿ ಹಣದ ಉಳಿತಾಯ ವಾರ್ಷಿಕವಾಗಿ ಅವ್ರಿಗೆ ಆಗೋದಿದೆ. 19 ಲಕ್ಷ ಇದ್ದವರಿಗೆ ಹಿಂದಿನ ಟ್ಯಾಕ್ಸ್ 2,60,000 ರೂಪಾಯಿ, ಈಗ 1,80,000, ಅಲ್ಲಿಗೆ 80,000 ರೂಪಾಯಿ ಕೈಯಲ್ಲಿ ಉಳಿತಾಯವಾಗುತ್ತೆ. ಇನ್ನು 20 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ದವರಿಗೆ ಹಿಂದಿನ ಟ್ಯಾಕ್ಸ್ನ ಅನ್ವಯ 2,90,000 ರೂಪಾಯಿವರೆಗೂ ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು. ಇದೀಗ 2 ಲಕ್ಷ, ಅಲ್ಲಿಗೆ 90,000 ರೂಪಾಯಿ ಅವರ ಕೈಯಲ್ಲಿ ಉಳಿಯುತ್ತೆ. ಹಣವನ್ನು ಕೈಯಲ್ಲಿ ಉಳಿಸಿ ಸೇವ್ ಮಾಡಿ ಇಲ್ಲ ಮಾರ್ಕೆಟಲ್ಲಿ ಖರ್ಚು ಮಾಡಿ ಆ ಮೂಲಕ ಮಾರ್ಕೆಟ್ನ ಇನ್ಫ್ಲೋ ಹೆಚ್ಚು ಮಾಡುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಇವತ್ತು ಕೇಂದ್ರದ ಬಜೆಟ್ ಮಂಡನೆಯಾಗಿದೆ. ಇಡೀ ಬಜೆಟ್ನ ಹೈಲೈಟ್ ಆದಾಯ ತೆರಿಗೆಯಲ್ಲಿ ಆಗಿರುವ ಬದಲಾವಣೆಗಳು, ಅದರಲ್ಲೂ ಬಡ ಹಾಗೆ ಮಧ್ಯಮ ವರ್ಗದ ಸ್ಯಾಲರಿಡ್ ಸಂಬಳವನ್ನು ಪಡೆಯುವ ವರ್ಗಕ್ಕೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ. ಬರೋಬ್ಬರಿ 12 ಲಕ್ಷದವರೆಗಿನ ವಾರ್ಷಿಕ ಆದಾಯಕ್ಕೆ ಇನ್ನು ಮುಂದೆ ತೆರಿಗೆಯ ಹೊರೆ ಇರೋದಿಲ್ಲ. 12 ಲಕ್ಷದವರೆಗಿನ ವಾರ್ಷಿಕ ಆದಾಯಕ್ಕೆ ಯಾವುದೇ ರೀತಿಯ ತೆರಿಗೆಯನ್ನು ಕಟ್ಟುವ ಗೋಜಿರೋದಿಲ್ಲ. ಆ ಮೂಲಕ ಹೊಸ ತೆರಿಗೆ ಸ್ಲ್ಯಾಬ್ನಿಂದ ಸಾಮಾನ್ಯ ಜನರಿಗೆ ಬಂಪರ್ ಲಾಭವನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ. 12 ಲಕ್ಷದ ಆದಾಯ ಇರುವವರಿಗೆ ಸರಿಸುಮಾರು 71,500 ರೂಪಾಯಿ ತೆರಿಗೆ ಉಳಿತಾಯವಾಗುತ್ತೆ. 13 ಲಕ್ಷ ಆದಾಯ ಇರುವವರಿಗೆ 22,100 ರೂಪಾಯಿ ತೆರಿಗೆ ಉಳಿತಾಯ. 15 ಲಕ್ಷ ಆದಾಯ ಇರುವವರಿಗೆ 32,500 ರೂಪಾಯಿ ತೆರಿಗೆ ಉಳಿತಾಯ. 17 ಲಕ್ಷ ಆದಾಯ ಇರುವವರಿಗೆ 54,600 ರೂಪಾಯಿ. 18 ಲಕ್ಷ ಆದಾಯ ಇರುವವರಿಗೆ 70,000. 22 ಲಕ್ಷ ಆದಾಯ ಇರುವವರಿಗೆ ಬರೋಬ್ಬರಿ 1,100,000 ರೂಪಾಯಿ ತೆರಿಗೆ ಉಳಿತಾಯ. 25 ಲಕ್ಷ ಆದಾಯ ಇರುವವರಿಗೆ 1,14,400 ರೂಪಾಯಿ ವಾರ್ಷಿಕ ತೆರಿಗೆ ಉಳಿತಾಯ. ಅಲ್ಲಿಗೆ ಮಧ್ಯಮ ವರ್ಗದ ಜನರ ಕೈಗೆ ಹಣವನ್ನು ಉಳಿಸಿ ಆ ಮೂಲಕ ಹಣವನ್ನು ಮಾರುಕಟ್ಟೆಯಲ್ಲಿ ಖರ್ಚು ಮಾಡುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಇವತ್ತಿನ ಬಜೆಟ್ನ ಮೂಲಕ ಮಾಡಲಾಗಿದೆ. ಇನ್ನು ಸಿಂಪಲ್ ಆಗಿ ಎಷ್ಟು ಸಂಬಳ ಇರುವವರಿಗೆ ಎಷ್ಟು ಟ್ಯಾಕ್ಸ್ ಈ ಹಿಂದೆ ಕಟ್ಟಬೇಕಾಗಿತ್ತು, ಈಗಿನ ಟ್ಯಾಕ್ಸ್ ಎಷ್ಟು, ಅಲ್ಲಿಗೆ ಉಳಿತಾಯ ಎಷ್ಟಾಗುತ್ತೆ ಅನ್ನೋದನ್ನ ಈ ನಂಬರ್ಸ್ಗಳ ಮೂಲಕ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈ ಹಿಂದೆ 17 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ದವರಿಗೆ ಬರೋಬ್ಬರಿ 2 ಲಕ್ಷದವರೆಗೂ ತೆರಿಗೆಯನ್ನ ಕಟ್ಟುವ ಅನಿವಾರ್ಯತೆ ಇತ್ತು. ಇದೀಗ ಹೊಸ ಟ್ಯಾಕ್ಸ್
ನಿಯಮಗಳು ಅಪ್ಲೈ ಆದ ನಂತರದಲ್ಲಿ 1,40,000 ವಾರ್ಷಿಕ ಆದಾಯ ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಅಲ್ಲಿಗೆ ಬರೋಬ್ಬರಿ 60,000 ರೂಪಾಯಿ ಉಳಿತಾಯ 17 ಲಕ್ಷದ ಆದಾಯ ವಾರ್ಷಿಕ ಇರುವವರಿಗೆ. ಅದೇ 18 ಲಕ್ಷ ಆದಾಯ ಇರುವವರು, ಸಂಬಳ ಇರುವವರು 2,30,000 ರೂಪಾಯಿಯನ್ನ ವಾರ್ಷಿಕ ತೆರಿಗೆಯಾಗಿ ಪಾವತಿಯನ್ನು ಮಾಡಬೇಕಾಗಿತ್ತು. ಆದರೆ ಇವತ್ತಿನಿಂದ ಆಗ್ತಾ ಇರುವ ಬದಲಾವಣೆಯಿಂದಾಗಿ 1,60,000 ರೂಪಾಯಿ ಇಳಿಕೆ ಆಗುತ್ತೆ ಅವರ ಟ್ಯಾಕ್ಸೇಷನ್ ಅಮೌಂಟ್. ಅಲ್ಲಿಗೆ 70,000 ರೂಪಾಯಿ ಹಣದ ಉಳಿತಾಯ ವಾರ್ಷಿಕವಾಗಿ ಅವ್ರಿಗೆ ಆಗೋದಿದೆ. 19 ಲಕ್ಷ ಇದ್ದವರಿಗೆ ಹಿಂದಿನ ಟ್ಯಾಕ್ಸ್ 2,60,000 ರೂಪಾಯಿ, ಈಗ 1,80,000, ಅಲ್ಲಿಗೆ 80,000 ರೂಪಾಯಿ ಕೈಯಲ್ಲಿ ಉಳಿತಾಯವಾಗುತ್ತೆ. ಇನ್ನು 20 ಲಕ್ಷದವರೆಗಿನ ವಾರ್ಷಿಕ ಆದಾಯ ಇದ್ದವರಿಗೆ ಹಿಂದಿನ ಟ್ಯಾಕ್ಸ್ನ ಅನ್ವಯ 2,90,000 ರೂಪಾಯಿವರೆಗೂ ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು. ಇದೀಗ 2 ಲಕ್ಷ, ಅಲ್ಲಿಗೆ 90,000 ರೂಪಾಯಿ ಅವರ ಕೈಯಲ್ಲಿ ಉಳಿಯುತ್ತೆ. ಹಣವನ್ನು ಕೈಯಲ್ಲಿ ಉಳಿಸಿ ಸೇವ್ ಮಾಡಿ, ಇಲ್ಲ ಮಾರ್ಕೆಟಲ್ಲಿ ಖರ್ಚು ಮಾಡಿ, ಆ ಮೂಲಕ ಮಾರ್ಕೆಟ್ನ ಇನ್ಫ್ಲೋ ಹೆಚ್ಚು ಮಾಡುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ